ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅನ್ನೋ ಮಾತನ್ನು ನೀವೆಲ್ಲ ಕೇಳಿದ್ದೀರ. ಆದರೆ ಇರಲಾರ್ದೆ ಹಾವನ್ನು ಬಿಟ್ಕೊಳ್ಳೋ ಬಗ್ಗೆ ಗೊತ್ತಾ? ಬಾಂಗ್ಲಾದೇಶವನ್ನು ನೋಡಿ ಅದೇ ಅನ್ನಿಸ್ತಾ ಇರೋದು. ಭಾರತವನ್ನು ತಡವಿಕೊಳ್ಳೋ ಮೊದಲು ಆಲೋಚನೆ ಮಾಡಬೇಕಿತ್ತು. ಭಾರತ ಏನು ಮಾಡಿದೆ ಅಂತ ನಮ್ಮ ತ್ರಿವರ್ಣ ಧ್ವಜವನ್ನು ಫೂಟ್ ಮಾಡ್ತಾರ ಬಳಸಿದ್ರು, ಅದು ಕೂಡ ಕಾಲೇಜುಗಳಲ್ಲಿ. ಹಿಂದೂಗಳ ಮೇಲೆ ಹಲ್ಲೆ ದಾಳಿ ಎಲ್ಲವನ್ನು ನಿಲ್ಲಿಸಿ ಅಂತ ಭಾರತ ಹೇಳಿದರೂ ಕೂಡ ಕೇಳಲೇ ಇಲ್ಲ. ಇಸ್ಕಾನ್ ಬ್ಯಾನ್ ಮಾಡಬೇಕು, ಅದೊಂದು ಭಯೋತ್ಪಾದಕ ಸಂಸ್ಥೆ ಅಂದರು. ಸಂತರನ್ನ ಜೈಲಿಗೆ ಹಾಕಿದರು. ಅರೆರೆ, ಅಷ್ಟೇ ಅಲ್ಲ, ಇಸ್ಕಾನ್ಗೆ ಸಂಬಂಧಪಟ್ಟ 17 ಜನರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಈ ನಡೆಗೆ ನಮ್ಮ ದೇಶಾದ್ಯಂತ ವಿರೋಧ ಬಂತು. ಬಾಂಗ್ಲಾಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಹಿಂದೂಗಳು ಅಂದ್ಕೊಂಡಿರುವಾಗ ಕೋಲ್ಕತ್ತಾದಲ್ಲಿ ಭಾರೀ ಮಟ್ಟದ ಹೋರಾಟ ನಡೀತಾ ಇದೆ. ಹಿಂದೂಗಳು ಬೀದಿಗೆ ಬಂದು ಪ್ರತಿಭಟಿಸ್ತಾ ಇದ್ದಾರೆ. ನಮ್ಮಲ್ಲಿ ಮಾತ್ರ ಅಲ್ಲ, ಅಮೆರಿಕದಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಈ ಅಮೆರಿಕ ಮಧ್ಯಪ್ರವೇಶ ಮಾಡಬೇಕು, ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು, ಹಾಗೂ ಇಸ್ಕಾನ್ ಸಂತರನ್ನು ರಿಲೀಸ್ ಮಾಡಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ಈ ನಡುವೆ ಬಾಂಗ್ಲಾದೇಶಕ್ಕೆ ಒಂದು ಶಾಕ್ ಕೊಟ್ಟಿದ್ದು ಕೋಲ್ಕತ್ತಾದ ಆಸ್ಪತ್ರೆ. ಕಾಮಿಡಿ ಕೇಳಿ. ಕೋಲ್ಕತ್ತಾದಲ್ಲಿ JN ರಾಯ್ ಅನ್ನೋ ಒಂದು ಹೆಸರಿನ ಆಸ್ಪತ್ರೆ ಇದೆ, ತುಂಬಾ ಫೇಮಸ್. ಬಾಂಗ್ಲಾದೇಶದಿಂದ ಕೂಡ ಭಾರೀ ಪ್ರಮಾಣದ ರೋಗಿಗಳು ಅಲ್ಲಿಗೆ ಬರ್ತಾರೆ, ಚಿಕಿತ್ಸೆ ತಗೊಂಡು ಹೋಗ್ತಾರೆ. ಆದರೆ ಈಗ ಆ ಆಸ್ಪತ್ರೆಯ ಡೈರೆಕ್ಟರ್ ಶುಭ್ರಾಂಶು ಭಕ್ತ್ ಅನ್ನೋರು ಒಂದು ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಅವಮಾನ ಮಾಡ್ತಾ ಇರೋದು, ಬಾಂಗ್ಲಾದಿಂದ ಆಗ್ತಾ ಇರೋ ಅನ್ಯಾಯ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇನ್ನು ಮುಂದೆ ನಮ್ಮ ಆಸ್ಪತ್ರೆಯಲ್ಲಿ ಬಾংলাদেশ প্রজেಗಳಿಗೆ চিকিৎসাই ಇಲ್ಲ, ইনফ্যাক্ট এন্ট্রিನೇ ಇಲ್ಲ ಅಂದಿದ್ದಾರೆ. ভক্ত JN রায় হসপিটালের পক্ষ থেকে আজকে আমরা একটি সিদ্ধান্ত নিয়ে বিজ্ঞপ্তি জারি করেছি যে আমরা আজ থেকে অনির্দিষ্টকালের জন্য কোনো রকম বাংলাদেশি পেশেন্টকে অ্যাডমিট অথবা কোনো রকম মেডিকেল পরিষেবা দেব না। তার একমাত্র কারণ যে এই বাংলাদেশ দেশটি স্বাধীন হওয়ার পিছনে আমাদের দেশের লক্ষ লক্ষ সৈনিকের রক্ত ঝরেছিল। আজকে সেই দেশে আমাদের দেশের জাতীয় পতাকার অবমাননা করা হচ্ছে, তাকে পায়ের তলায় পিষ্ট করা হচ্ছে। অতএব তাদের সাথে আমাদের এই আর ভাব ভালোবাসা আপাতত দেখানোর কোনো দরকার নেই। আপাতত ভবিষ্যতে, এবং আমি এটাও চাইবো যে এই আমাদের এই হসপিটাল ಫೀಲ್ಡೆ যারা যারা রয়েছেন সবারই এই ಸಿದ್ಧಾಂತ নেওয়া উচিত। JN ರಾಯ್ ಆಸ್ಪತ್ರೆಯ ನಿರ್ಧಾರ ಸರಿಯಾಗಿದೆ. ಸರ್ಕಾರಗಳಿಗೆ ಕೆಲವು ವಿಚಾರಗಳಲ್ಲಿ ನೇರವಾಗಿ ಹೋಗೋಕ್ಕೆ ಆಗಲ್ಲ. ಯಾಕೆ ಅಂದರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಅವರ ಆಂತರಿಕ ವಿಚಾರ ಅಂತ ಬಂದ್ಬಿಡುತ್ತೆ. ಇಸ್ಕಾನ್ ವಿಚಾರದಲ್ಲೂ ಕೂಡ ಭಾರತ ಆಗ್ರಹ ಮಾಡ್ಬೋದು, ಬಟ್ ಅಲ್ಲಿನ ಕಾನೂನು, ಅಲ್ಲಿನ ಕೋರ್ಟ್ ನಿರ್ಧಾರವೇ ಅವರಿಗೆ ಅಂತಿಮ. ಆದರೆ ಇಂತಹ ನಿರ್ಧಾರಗಳಿದೆಯಲ್ಲ, ಭಯಂಕರ ಇಂಪ್ಯಾಕ್ಟ್ ಮಾಡುತ್ತೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾ ಪ್ರಜೆಗಳು ಕೋಲ್ಕತ್ತಾಗೆ ಚಿಕಿತ್ಸೆಗೆ ಬರ್ತಾರೆ. ಬಾಂಗ್ಲಾದಲ್ಲಿ ವೈದ್ಯಕೀಯ ವ್ಯವಸ್ಥೆ ಏನೂ ಇಲ್ಲ. ನೆಗಡಿ, ಜ್ವರ, ಕೆಮ್ಮಿಗೊಂದು ಔಷಧಿ ಸಿಗ್ಬೋದೇನೋ. ಆ ಕಡೆ ಪಾಕಿಸ್ತಾನಕ್ಕೆ ಹೋಗಿ ಚಿಕಿತ್ಸೆ ಪಡೆಯೋಕ್ಕಾಗುತ್ತಾ? ಅವ್ರದ್ದು ಇನ್ನೂ ಹತ್ತತ್ಲಾಗೆ. ಸೊ ಅಮೇರಿಕಾ, ಲಂಡನ್ ಅಂದ್ಕೊಂಡು ವಿಮಾನ ಹತ್ತಿದ್ರೆ ಈ ಕಡೆ ಮನೆ ಹೊಲ ಎಲ್ಲ ಮಾರಬೇಕಾಗುತ್ತೆ. ಹೀಗಾಗಿ ಬೆಸ್ಟ್ ಆಯ್ಕೆ ಭಾರತ. ಕೋಲ್ಕತ್ತಾದಲ್ಲಿ ಬೆಸ್ಟ್ ಹಾಸ್ಪಿಟಲ್ ಇದ್ದಾವೆ. ಈಗ ಆಸ್ಪತ್ರೆಗಳು ಬಾಂಗ್ಲಾದೇಶದ ರೋಗಿಗಳಿಗೆ ನೋ ಎಂಟ್ರಿ ಅನ್ನೋಕ್ಕೆ ಶುರು ಮಾಡಿದೆ. ಸರಿಯಾಗಿದೆ. ಕೆಲವರು ವಾದ ಮಾಡ್ಬೋದು, ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಚಿಕಿತ್ಸೆ ವಿಚಾರದಲ್ಲಿ ಹಂಗೆಲ್ಲ ಮಾತಾಡಬಾರ್ದು, ಅವರದ್ದು ಜೀವನೇ ಅಲ್ವಾ ಅಂತ. ಅರೇ, ಬಾಂಗ್ಲಾದೇಶದ ಹಿಂದೂಗಳೇನು ಕಲ್ಬಂಡೆನ? ಅವ್ರ ಜೀವದ ಬಗ್ಗೆ ಮಾತಾಡೋದಿಲ್ಲ. ಬಾಂಗ್ಲಾ ರೋಗಿಗಳ ಮೇಲೆ ಇರೋ ಕನಿಕರ ಹಿಂದೂಗಳ ಮೇಲೆ ಯಾಕಿರಲ್ಲ? ನನಗೆ ಅನಿಸಿದ ಹಾಗೆ ಭಾರತದ ಪ್ರತಿಯೊಂದು ಆಸ್ಪತ್ರೆಗಳು ಕೂಡ ಈ ನಿರ್ಧಾರಕ್ಕೆ ಬರಬೇಕು. ಯಾಕೆಂದರೆ ಅವರು ನಮ್ಮ ಧ್ವಜವನ್ನು ತುಳಿತಾ ಇದ್ದಾರೆ, ಕಾಲ ಕಸದಂತೆ ನೋಡ್ತಾ ಇದ್ದಾರೆ. ದೇಶದ ಮುಂದೆ ಯಾವನ್ರಿ ದೊಡ್ಡವನು? ಅಲ್ಲಿ ಪ್ರಧಾನಿ ಬೇರೆ ನೊಬೆಲ್ ಪ್ರಶಸ್ತಿ ವಿಜೇತ ಅಂತೆ. ಆದರೆ ಹಿಂಸಾಚಾರಕ್ಕೆ ಬಾಂಗ್ಲಾ ಸೈನ್ಯವನ್ನು ಹಾಗೂ ಪೊಲೀಸ್ ಪಡೆಯನ್ನು ಬಳಸಿಕೊಳ್ತಾ ಇದ್ದಾನೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾನೆ. ಆ ನೊಬೆಲ್ ತಗೊಂಡು ಕೂರ ಜಾಗದಲ್ಲಿ ಇಟ್ಕೋಬೇಕಷ್ಟೇ. ಸರ್ಕಾರದ ಸೂಚನೆಯಿಂದ ಇಂಥ ನಿರ್ಧಾರಕ್ಕೆ ಬಂದ್ರಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಇಂಥ ನಿರ್ಧಾರಗಳು ಬಾಂಗ್ಲಾದ ಚರ್ಬಿಯನ್ನು ಕರಗಿಸೋಕೆ ಬೇಕಾಗುತ್ತೆ. ಒಂದೊಂದೇ ಆಗ್ತಾ ಇದೆ. ಲಾಸ್ಟ್ ಟೈಮ್ ಹೇಳಿದ ನೆನಪಿದೆಯಾ? ಇಂಡಿಯನ್ ಕ್ರಿಕೆಟ್ ಕೂಡ ಬಾಂಗ್ಲಾದೇಶವನ್ನು ಬಾಯ್ಕಾಟ್ ಮಾಡಿದೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಇದರಲ್ಲಿ, ಶಕೀಬುಲ್ ಹಸನ್, ಮೆಹದಿ ಹಸನ್, ಮಿರಾಜ್ ತಾಸ್ಕಿನ್ ಅಹ್ಮದ್, ಲಿಟಲ್ ದಾಸ್, ಶರೀಫುಲ್ ಇಸ್ಲಾಂ. ಈ ಸಲ IPLನಲ್ಲಿ
ಕೋಟಿಗೆ ನಾವು ಹರಾಜಾಗ್ತೀವಿ, ಜೇಬು ತುಂಬಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ರು. ಆದರೆ ಭಾರತದ IPL ಫ್ರ್ಯಾಂಚೈಸಿಗಳು ಒಂದೇ ಒಂದು ಬಾಂಗ್ಲಾ ನಾಯಿಯನ್ನು ತಂಡದೊಳಗೆ ಬಿಟ್ಕೊಳ್ಳಿಲ್ಲ. ಜೈ ಶಾ ಸೂಚನೆ ಇದೆ ಅನ್ನೋ ಮಾತುಗಳು ಕೂಡ ಇದೆ. ಇದು ಆಟಗಾರರಿಗೆ ಅಷ್ಟೇ ನಷ್ಟ ಅಲ್ಲ, ದೇಶಕ್ಕೂ ನಷ್ಟನೇ. ಯಾವುದೋ ಸಸ್ತಾ ಪ್ರೀಮಿಯರ್ ಲೀಗ್ ಆಡ್ಕೊಂಡಿರ್ಬೇಕಷ್ಟೇ. ವಿಶ್ವದ ಅತ್ಯಂತ ದುಬಾರಿ ಲೀಗ್ ಪಾಕಿಸ್ತಾನ್ ಸೂಪರ್ ಲೀಗ್ ಇದೆಯಲ್ಲ, ಅಲ್ಲಿ ನೋಡಬೇಕು. ನಮ್ಮ IPLನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ಗೆ ಕೊಡೋ ಹಣ ಅಲ್ಲಿ ಪ್ಲೇಯರ್ಗಳ ಇಡೀ ಸಂಬಳ. ಸೊ ಭಾರತ ತುಂಬ ವರ್ಷಗಳ ಹಿಂದೆಯೇ ಪಾಕಿಸ್ತಾನವನ್ನು IPL ಆಟದಿಂದ ದೂರ ಇಟ್ಟಿತ್ತು. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರೋ ದೇಶ ಅಂತ ಕಾರಣ ಕೊಟ್ಟಿತ್ತು. ಈ ಸಲ ಬಾಂಗ್ಲಾದೇಶಕ್ಕೆ ಬಿಸಿ ತಾಗಿಸಿದೆ. ಅವರು ಕೂಡ ಮಾಡ್ತಾ ಇರೋದು ಭಯೋತ್ಪಾದನೆನೇ ಅಲ್ವಾ? ಇನ್ನು ಭಾರತೀಯರಾಗಿ ನಾವೇನು ಮಾಡಬಹುದು? ಯಾವುದೇ ಕಾರಣಕ್ಕೂ ಬಾಂಗ್ಲಾದ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಲ್ಲ ಅಂತ ನಿರ್ಧಾರ ಮಾಡಬಹುದು. ಅಲ್ಲಿ ಅನೇಕ ಜಾಗಗಳಿವೆ. ಲಾಲ್ಬಾಗ್ ಫೋರ್ಟ್, ಆಸಾನ್ ಮಂಜಿಲ್ ಮ್ಯೂಸಿಯಂ, ಸೋಂಪುರ್ ಮಹಾವಿಹಾರ, ಸಜೆಕ್ ವ್ಯಾಲಿ, ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ, ಕಾಕ್ಸ್ ಬಜಾರ್ ಬೀಚ್, ಹೀಗೆ ತುಂಬ ಇದ್ದಾವೆ. ಆದರೆ ಪ್ರವಾಸೋದ್ಯಮವೇ ಬಾಂಗ್ಲಾದ ಜೀವಾಳ ಅಲ್ಲ. ಸ್ಟಿಲ್ ಟೂರಿಸಂ ತಂದುಕೊಡೋ ಲಾಭ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಕೈಲಾದಷ್ಟು ತಪರಾಕಿ ಕೊಡ್ಬೋದಲ್ಲ. ಬಾಂಗ್ಲಾವನ್ನು ನಂಬೋಕ್ಕೆ ಸಾಧ್ಯವೇ ಇಲ್ಲ ಅನಿಸಿದ್ದು ಯಾವಾಗ ಅಂದರೆ, ಏಕಾಏಕಿ ಪಾಕಿಸ್ತಾನದ ಜೊತೆಗೆ ಲವ್ವು, ಪ್ಯಾರ್, ಇಷ್ಕು, ಸಲಿಗೆ ಶುರು ಆಗ್ಬಿಟ್ಟಿದೆ. 1971ರ ವಿಮೋಚನಾ ಯುದ್ಧದ ನಂತರ ಹಾವು ಮುಂಗ್ಸಿ ಥರ ಇಬ್ಬರು ಇದ್ದರು. ಈಗ ಒಟ್ಟಿ ಕೂತು ಹಾವು ಎಣ್ಣೆ ಆಟ ಆಡೋಣ ಅಂತಿದ್ದಾರೆ. ಈಗ ದೋಸ್ತಿ. ಇದಕ್ಕೆ ಸಾಕ್ಷಿ ಏನಪ್ಪ ಅಂತ ಕೇಳಿದ್ರೆ, ಇಷ್ಟು ವರ್ಷ ಇರದೇ ಇದ್ದ ಸಮುದ್ರ ವ್ಯಾಪಾರ ಈಗ ಶುರುವಾಗಿದೆ. ಲಾಸ್ಟ್ ವೀಕು ಪಾಕಿಸ್ತಾನದ ಹಡಗು ಬಾಂಗ್ಲಾದೇಶದ ಚಿತ್ತಗಾಂಗ್ಗೆ ಬಂದರಿಗೆ ಬಂದು ನಿಂತಿದೆ. ಅಷ್ಟೇ ಅಲ್ಲ, ಈ ಹಿಂಸಾಚಾರದ ಮಧ್ಯ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದೆ. ಇದನ್ನೆಲ್ಲ ಕಂಡ ಮೇಲೆ ಕೂಡ ಭಾರತ ಹಾಗೂ ಬಾಂಗ್ಲಾ ಸಂಬಂಧ ಸರಿ ಹೋಗ್ಬೋದು ಅನ್ನೋ ಯಾವ ಲೆಕ್ಕಾಚಾರವೂ ಇಲ್ಲ. ಇಸ್ಕಾನ್ ಅದು ಇದು ಬಾಂಗ್ಲಾದ ಆಂತರಿಕ ವಿಚಾರ ಆಗಿಬಿಡುತ್ತೆ. ಭಾರತ ನೇರವಾಗಿ ಎಂಟ್ರಿ ಕೊಡೋಕೆ ಆಗೋದಿಲ್ಲ. ಬಟ್ ಭಾರತ ಹಿಂದೂಗಳನ್ನು ಕಾಪಾಡಿ ಬಾಂಗ್ಲಾದ ಅಲ್ಪಸಂಖ್ಯಾತರ ರಕ್ಷಣೆಗೆ ಕ್ರಮ ತಗೊಳ್ಳಿ ಅಂತ ಪದೇ ಪದೇ ಆಗ್ರಹ ಮಾಡ್ತಾನೇ ಇದೆ. ಈ ನಡುವೆ ನಿರ್ಬಂಧದ ಬಿಸಿ ಬಾಯ್ಕಾಟ್ಗಳು ಇದೆಯಲ್ಲ, ಬಾಯ್ ಬಡ್ಕೋಬೇಕು ಹಾಗೆ ಮಾಡಿಬಿಡುತ್ತೆ. ಭಾರತವನ್ನು ಕೆಣಕಿದೆ, ಹಿಂದೂಗಳ ಹತ್ಯೆ ಮಾಡಿಸಿ ಇನ್ನಷ್ಟು ಉಗ್ರವಾಗುವಂತೆ ಪ್ರಚೋದನೆ ಕೊಡ್ತಾ ಇದೆ. ಪಾಪದ ಕೂಡ ತುಂಬ್ತಾನೇ ಇದೆ. ಏನು ಕಾದಿದೆಯೋ ಏನೋ, ಶ್ರೀರಾಮನೇ ಬಲ್ಲ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈ ಕೂಡ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.